ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 11ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ. ಅಂದ್ರೆ ದೋಷವನ್ನು ಲಕ್ಷಿಸದಿರುವುದು ಭೂಷಣ ಅಂದ್ರೆ ಘನತೆ. ಇವಾಗ ಪಾರಿ ಮಂದಿಗೆ ಇರುವಂತ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ಇಷ್ಟಾನುಸಾರವಾಗಿ ನಮ್ಮ ಒಂದು ಪರಿಮಿತಿನಲ್ಲಿ ನಾವು ಯಾರ ತಂಟೆಗೆ ಹೋಗಿಲ್ದಂಗ ನಮ್ಮ ಜೀವಿತ ಏನು, ನಮ್ಮ ಭಕ್ತಿ ಜೀವಿತ ಏನು, ನಮ್ಮ ಕುಟುಂಬ ಏನು, ಇದು ಸಾಕಪ್ಪ, ನಮಗೆ ಬೇರೆಯವ್ರ ವಿಷಯ ಬೇಡ, ನಮ್ಮ ಒಂದು ಮನೆ, ನಮ್ಮ ಒಂದು ಕುಟುಂಬ, ನಮ್ಮ ಒಂದು ಭಕ್ತಿ, ನಾವು ಯಥಾರ್ಥವಾಗಿ ದೇವ್ರ ಸಲುವಾಗಿ ಜೀವಿಸ್ಬೇಕು, ದೇವ್ರ ವಾಕ್ಯ ವಿಧೇಯರಾಗಿ ನಾವು ನಡಿಬೇಕು, ಆ ರೀತಿ ತೀರ್ಮಾನ ತಗೊಂಡು ನಾವು ಪ್ರಯಾಣಿಸ್ತಿರುವಾಗ ಅನೇಕರು ನಮ್ಮ ಪಾಡಿಗೆ ನಾವು ಜೀವಿಸ್ತಿದ್ರು ಕೂಡ ಬೇಕಂತಾನೆ ನಮಗೆ ಅಡ್ಡಿಪಡಿಸೋಕೆ ಬರ್ತಿರ್ತಾರೆ, ಬೇಕಂತಾನೆ ನಮ್ಮ ಭಕ್ತಿ ಜೀವಿತನ ಆತಂಕ ಪಡಿಸೋಕೆ ಪ್ರಯತ್ನ ಪಡ್ತಿರ್ತಾರೆ. ಅರೆ, ನಮ್ಮ ಪಾಡಿಗೆ ನಾವು ಜೀವಿಸ್ತಿದೀವಲ್ಲ, ನಾವು ಯಾರ ತಂಟೆಗೆ ಹೋಗ್ತಿಲ್ಲಲ್ಲ, ನಮ್ದೇನೋ, ನಮ್ಮ ಭಕ್ತಿ ಏನೋ, ನಮ್ಮ ಕುಟುಂಬ ಏನೋ, ನಮ್ಮ ಮಕ್ಕಳೇನೋ, ದೇವ್ರು ನಮ್ಗೆ ಎಷ್ಟೋ ಮೇಲ್ ಮಾಡೋಣ, ನಮ್ಮ ಜೀವಿತಗಳು ಪತನವಾಗಿರುವಂತ ಜೀವಿತಗಳನ್ನ ದೇವರು ಮತ್ತೆ ಕೃಪೆ ತೋರಿಸಿ ನಮ್ಮ ಜೀವಿತನ ನಿಂದಿರಿಸೋಣ ಅಥವಾ ಕೃತಜ್ಞರಾಗಿ ನಾವು ಜೀವಿಸ್ಬೇಕು ಅಂತ ಹೇಳಿ ಹೋಗ್ತಿರುವಾಗ ಯಾಕೆ ಇವ್ರು ನಮ್ಮನ್ನ ಅಡ್ಡಿಪಡಿಸ್ತಿರ್ತಾರ, ಯಾಕೆ ಇವ್ರು ನಮ್ಮನ್ನ ದೂಷಿಸ್ತಿದಾರ, ಯಾವಾಗ ಇವ್ರು ನಾಶನ ಆಗ್ತಾರ, ಯಾವಾಗ ಇವ್ರು ಭಕ್ತಿ ಜೀವಿತದಲ್ಲಿದ್ದ ಬೆಳಿತಾರ ಅನ್ನೋ ರೀತಿನಲ್ಲಿ ನಮ್ಮನ್ನ ನೋಡ್ತಿರ್ತಾರ. ಶತ್ರುಗಳು ನಮಗೆ ಹೆಚ್ಚಾಗ್ತಾರ. ಈ ಶತ್ರುಗಳನ್ನ ನಾವ್ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಮತ್ತೆ ಇವ್ರನ್ನ ಹೆಂಗೆ ಎದುರಿಸ್ಬೇಕು? ವಾಕ್ಯ ಏನಂತ ಹೇಳಕತ್ತೈತೆ, ದೂಷಿಸುವವರು ಲಕ್ಷಿಸದಿರುವುದು ಅವನಿಗೆ ಭೂಷಣ. ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂತ ಲಕ್ಷಿಸದಿರಬಾರ್ದಂತ, ಅವ್ರನ್ನ ಅಸಲು ಕೈಯಲ್ಲಿಗೆ ಹಾಕೋಬಾರ್ದು, ಅವ್ರ ಮನಸ್ಸಿಗೆ ತಗೋಬಾರ್ದು. ನಾವು ಅವ್ರು ಏನ್ ಅಂತಿದಾರ, ಅವ್ರು ಏನ್ ನಮ್ಮನ್ನ ನಾಶನ ಕೋರ್ತಿದಾರ, ಏನ್ ನಮ್ಮನ್ನ ಕೀಡು ಕೋರ್ತಿದಾರ, ಅವನ್ನೆಲ್ಲದನ್ನು ಕೂಡ ನಾವು ಜ್ಞಾಪಕ ತನ್ಕೋಬಾರ್ದು, ಅವನ ಲೆಕ್ಕಕ್ಕೆ ತಗೋಬಾರ್ದಂತ, ಅವನ್ನ ದೂರ ತಳ್ಳಬೇಕು ಮೊದಲನೇದು. ಎರಡನೇದಾಗಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಡ್ರಿ, ಯೋಬು ಯಥಾರ್ಥವಾಗಿ ಜೀವಿಸ್ತಿರ್ತಾನ, ದೇವರಿಗೆ ಸಾಕ್ಷಿಯಾಗಿ ಜೀವಿಸ್ತಿರ್ತಾನ. ಆದ್ರೆ ಯೋಬಕ್ಕೆ ಶ್ರಮ ಬರ್ತದೆ. ಶ್ರಮ ಬಂದಾಗ ತನ್ನ ಸ್ನೇಹಿತರು ಬಂದು ಏನ್ ಮಾಡ್ತಾರ, ಯೋಬನ ದೂಷಿಸ್ತಾರ, ಭಯಂಕರವಾಗಿ ಯೋಬನ ಅನ್ಬಾರ್ದ ಮಾತುಗಳು ಅಂತಾರ, ಮನಸ್ಸು ನೋಯಿಸ್ತಾರ, ಗಾಯಪಡಿಸ್ತಾರ, ದುಃಖ ಪಡಿಸ್ತಾರ. ಇಷ್ಟು ದೂಷಿಸ್ತಿದ್ರು ಕೂಡ ಯೋಬು ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ಗೆ ದೇವರಿಗೆ ಪ್ರಾರ್ಥನೆ ಮಾಡ್ತಾನ, ಅಯ್ಯ ಇವ್ರನ್ನ ಕ್ಷಮಿಸು, ನನ್ನ ಸ್ನೇಹಿತರ ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡ್ತಾನ. ನಾವು ನಮ್ಮನ್ನ ಯಾರು ದೂಷಿಸ್ತಿರ್ತಾರಲ್ಲ ಅವ್ರ ಸಲುವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಏನಂತ ಪ್ರಾರ್ಥನೆ ಮಾಡ್ಬೇಕಂದ್ರೆ, ದೇವರ ಕ್ಷಮಿಸು ಪ್ರಭುವ, ಗೊತ್ತಿಲ್ಲ ಅವರಿಗೆ, ಅವ್ರ ಮನೋನೇತ್ರಗಳು ಮುಚ್ಕೊಂಡು ಹೋಗವ, ಅವರಿಗೆ ಅಜ್ಞಾನದಲ್ಲಿ ಜೀವಿಸ್ತದಾರ, ಅವ್ರನ್ನ ಕ್ಷಮಿಸಾಯ ಅಂತೇಳಿ ನಾವು ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಬೇಕು. ಯೇಸುಸ್ವಾಮಿ ಕೂಡ ಅದನ್ನೆಲ್ಲ ಪ್ರಾರ್ಥನೆ ಮಾಡೋದು. ಯೇಸುಸ್ವಾಮಿನ ಸಿಲುವೆಗೆ ಹಾಕಿದಾಗ ಯೇಸುಸ್ವಾಮಿ ಏನಂತ ಹೇಳ್ತಾನ, ತಂದೆ ಇವ್ರು ಏನ್ ಮಾಡ್ತಾರ, ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಕ್ಷಮಿಸು. ನಾವು ನಮ್ಮ ಶತ್ರುಗಳನ್ನ ದೇವರಿಗೆ ಕ್ಷಮಾಪಣೆ ಕೇಳಿ, ದೇವಾ ಇವ್ರಿಗೆ ಗೊತ್ತಿಲ್ಲ ಸ್ವಾಮಿ, ಗೊತ್ತಿದ್ದೆ ತಪ್ಪು ಮಾಡ್ತಾರೆ, ಇವ್ರಿಗೆ ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡ್ಬೇಕು. ಯೋಬು ಆ ರೀತಿ ನೋಡು, ದೇವ್ರು ಹೇಳ್ತಾನ, ಎಲಿಫಾ ಅವ್ರಿಗೆ ಹೇಳ್ತಾನ, ಅವ್ರ ಫ್ರೆಂಡ್ಸ್ ಹೇಳ್ತಾನ, ನೀವು ಯೋಬಿಗೆ ವಿರುದ್ಧವಾಗಿ ನೀವು ಮಾತಾಡಿರಿ, ಇವಾಗ ನಾನು ನಿಮ್ಮನ್ನ ಕ್ಷಮಿಸ್ಬೇಕಂದ್ರೆ ಯೋಬನೇ ಪ್ರಾರ್ಥನೆ ಮಾಡಬೇಕು. ಯೋಬು ಪ್ರಾರ್ಥನೆ ಮಾಡಿದ್ರೆ ನಾನು ನಿಮ್ಮನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾನ ದೇವ್ರು. ಅಂದ್ರೆ ಇವಾಗ ಅವ್ರಿಗೆ ಕ್ಷಮಾಪಣೆ ಬರಬೇಕು, ಶತ್ರು ಕ್ಷಮಾಪಣೆ ಬರಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಶತ್ರು ಬಗ್ಗೆ ನಾವೇ ಪ್ರಾರ್ಥನೆ ಮಾಡಬೇಕು. ಗೊತ್ತಿಲ್ಲದೆ ಅವ್ರು ಮಾಡ್ತಿದಾರೆ ಸ್ವಾಮಿ, ಅವ್ರನ್ನ ಕ್ಷಮಿಸಂತೇಳಿ ನಾವು ಪ್ರಾರ್ಥನೆ ಮೊದಲನೇದಾಗಿ ಏನು ಮಾಡಬೇಕು, ನಾವು ಮೈಂಡ್ನ ಇಟ್ಕೋಬಾರ್ದು, ಯಾವುದ್ರ ಬಗ್ಗೆ ನಾವು ಆಲೋಚನೆ ಮಾಡಬಾರ್ದು. ನಾವು ಆತ್ಮೀಯ ಜೀವಿತದಲ್ಲಿ ನಾವು ಯಥಾರ್ಥವಾಗಿ ನಾವು ಜೀವಿಸ್ತಿರುವಾಗ ಖಚಿತವಾಗಿ ನಮ್ಮ ಶತ್ರುಗಳು ಬರ್ತಾರ. ಅದನ್ನ ನಾವು ಕೈಯಲ್ಲಾಗಿ ಇಟ್ಕೊಂಡಿಲ್ದಂಗೆ, ಜ್ಞಾಪಕದಲ್ಲಿ ಇಟ್ಕೊಂಡಿಲ್ದಂಗೆ, ಮನಸ್ಸನ್ನ ಇಟ್ಕೊಂಡಿಲ್ದಂಗೆ ಅವನ್ನ ಬಿಡಬೇಕು. ಅದೇ ರೀತಿಯಲ್ಲಿ ಅವ್ರ ಬಗ್ಗೆ ನಾವು ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಏನ್ ಮಾಡ್ಬೇಕಂದ್ರೆ, ಅವ್ರಿಗೆ ನಿನಗೆ ಇದ್ದಿದ್ರಲ್ಲಿ ನೀನು ಮೇಲ್ ಮಾಡು. ಅವ್ರು ನಿನಗೆ ಕೀಡು ಮಾಡ್ತದಾರ, ನೀನು ಮೇಲ್ ಮಾಡೋರಿಗೆ. ಕೀಡಿಗೆ ಪ್ರತಿ ಕೀಡು ನೀನು ಮಾಡಬೇಡ, ಅವ್ರಿಗೆ ಮೇಲು ಮಾಡಂತೇಳಿ ವಾಕ್ಯ ಐತಿ. ನೋಡ್ರಿ, ಲೂಕಾಸು ವಾರ್ತೆಗಳು ಒಂದು ಮಾತೈತೆ. ಲೂಕಾಸು ವಾರ್ತೆ 6ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಕೇಳುವವರಾದ ನಿಮಗೆ ನಾನು ಹೇಳುವುದು ಏನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ವಾಕ್ಯ ಏನಂತ ಹೇಳೋದೈತಿ ಇಲ್ಲಿ, ನಿಮ್ಮ ವೈರಿಗಳನ್ನು ನೀವು ಪ್ರೀತಿಸ್ಬೇಕು, ನಿಮ್ಮನ್ನು ಹಗೆ ಮಾಡುವವರನ್ನು ಉಪಕಾರ ಮಾಡಬೇಕು, ಉಪಕಾರ ಮಾಡ್ಬೇಕಂತ.
ಯಾರಿಗೂ ಉಪಕಾರ ಮಾಡಬೇಕು? ನಮ್ಮ ವೈರಿಗಳು ಉಪಕಾರ ಮಾಡ್ಬೇಕಂತ. ಅರೆ ನಮಗೆ ಅವರು ಕೀಡು ಕೊಡ್ತಾರಲ್ಲ, ನಾವೆದಕ್ಕ ಅವ್ರಿಗೆ ಉಪಕಾರ ಮಾಡ್ಬೇಕು, ನಾವೆದಕ್ಕ ಅವ್ರನ್ನ ಪ್ರೀತಿಸ್ಬೇಕು, ನಾವೆದಕ್ಕ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ದೇವ್ರ ವಾಕ್ಯನೇ ಸ್ಪಷ್ಟ ಹೇಳ್ತದೆ. ಅವ್ರ ಬಗ್ಗೆ ಪ್ರಾರ್ಥನೆ ಮಾಡು, ಅವ್ರಿಗೆ ಉಪಕಾರ ಮಾಡು. ಅವ್ರು ನಿನ್ನ ಕೀಡು ಕೊಡ್ತಾರ, ನೀನು ಮೇಲೆ ಮಾಡು. ಅದ್ರಾಗಿದ್ದ ಅವ್ರು ಮಾರ್ಬೋದಲ್ಲ, ನಿನ್ನಲ್ಲಿ ದೇವ್ರ ಪ್ರೀತಿನ ಅವ್ರು ಕಾಣಬೋದಲ್ಲ, ಒಂದು ಆತ್ಮನ ನಾವು ರಕ್ಷಿಸ್ದಂಗೆ ಆಗ್ತದಲ್ಲ. ಇವಾಗ ಅವರು ದ್ವೇಷಿಸ್ತಾರಂತೇಳಿ ನಾವು ಅವ್ರನ್ನ ದ್ವೇಷಿಸಿದ್ರೆ ಅವ್ರ ಹೆಂಗೆ ರಕ್ಷಣೆದಲ್ಲಿ ಬರ್ತಾರ? ಅವ್ರ ಹೆಂಗೆ ಕ್ರಿಸ್ತ ಪ್ರೀತಿನ ಅವರು ಗ್ರಹಿಸ್ತಾರ? ಅವ್ರು ದ್ವೇಷಿಸ್ತಿದ್ರು ಕೂಡ ನಾವು ಅವ್ರನ್ನ ಪ್ರೀತಿ ಮಾಡಿದಾಗ, ಅವರು ನಮ್ಮನ್ನ ಅಪಕಾರ ಮಾಡ್ಬೇಕಂತ ನೋಡ್ತಿರುವಾಗ ನಾವು ಉಪಕಾರ ಮಾಡಿವಂದ್ರೆ ಅವಾಗೆಲ್ಲ ನಾವು ಕ್ರಿಸ್ತ ಪ್ರೀತಿನ ವ್ಯಕ್ತಪಡಿಸೋಕ್ಕಾಗೋದು. ಅವಾಗೆಲ್ಲ ಅವ್ರ ಮನಸ್ಸಿನಲ್ಲಿ ಒಂದು ಪಶ್ಚಾತ್ತಾಪ ಬರೋದು. ಅರೆ ನಾವಿಷ್ಟು ಕೀಡು ಕೊಡ್ತಿದ್ರು ನಮ್ಗೆ ಮೇಲೆ ಮಾಡ್ಬೇಕಂತೇಳಿ ನೋಡ್ತಿದಾರಲ್ಲ ಅಂತೇಳಿ ಅವ್ರ ಮನಸ್ಸಲ್ಲಿ ಒಂದು ಪಶ್ಚಾತ್ತಾಪ ಬರ್ತದಲ್ಲ, ದೇವ್ರ ಕಡೆ ತಿರುಗ್ತಾರಲ್ಲ. ಉಪಕಾರ ಮಾಡು, ಇನ್ನೊವ್ರ ಬಗ್ಗೆ ಪ್ರಾರ್ಥನೆ ಮಾಡಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. ಮೊದಲನೇದಾಗಿ ಏನ್ ಮಾಡ್ಬೇಕು? ನಾವು ಮನಸ್ಸನ್ನ ಇಟ್ಕೋಬಾರ್ದು. ನಮ್ಮನ್ನು ದೂಷಿಸೋರ್ನ, ನಮ್ಮನ್ನ ಶಪಿಸೋರ್ನ, ನಮ್ಮನ್ನ ಕೀಡು ಮಾಡ್ಬೇಕಂತ ನೋಡ್ರೆ ನಾವು ಮನಸ್ಸನ್ನಾಗ ಇಟ್ಕೋಬಾರ್ದು, ಅವ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ಎರಡನೇದಾಗಿ ನಾವೇನ್ ಮಾಡ್ಬೇಕು? ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಏನ್ ಮಾಡಬೇಕು? ನಾವು ಅವ್ರಿಗೆ ಉಪಕಾರ ಮಾಡಬೇಕು. ನಾಲ್ಕನೇದಾಗಿ ನಾವ್ ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಅವ್ರು ಅದೇ ರೀತಿಯಲ್ಲೇ ಪ್ರವರ್ತಿಸ್ತಿದ್ರೆ, ಅವ್ರು ಅದೇ ರೀತಿಯಲ್ಲೇ ನಮ್ಮನ್ನು ಕೀಡು ಕೋರ್ಬೇಕು, ನಮ್ಮ ನಾಶನ ಕೊಡಬೇಕು ಅಂತೇಳಿ ಅವ್ರು ಪ್ರಯತ್ನ ಪಡ್ತಿದ್ದಾಗ ನಾವೇನ್ ಮಾಡ್ಬೇಕು ಅಂತ ದೇವ್ರಿಗೆ ಒಪ್ಪಿಸ್ಬೇಕು. ಅಯ್ಯ ನಿನ್ನ ಕೈಯಲ್ಲಿ ಒಪ್ಪಿಸ್ತಿದೀನಿ, ಇನ್ನು ನೀನೇ ನ್ಯಾಯ ತೀರಿಸು ಅಂತ ದೇವ್ರು ನೋಡ್ಕಂತಾನ. ವಾಕ್ಯ ಏನಂತ ಐತಿ ಗೊತ್ತಾ? ದೇವರ ಕೈಯಲ್ಲಿ ಬಿಡುವುದು ಬಹು ಭಯಂಕರ ಅಂತ ಐತಿ. ಇನ್ನು ಅವ್ರಿಗೆ ದೇವ್ರಿಗೆ ಒಪ್ಪಿಸ್ಬೇಕು. ಇವಕ್ಕೆಲ್ಲದಕ್ಕೆ ಅವ್ರು ಮಾರು ಮನಸ್ಸು ಅಂದ್ರೆ ದೇವ್ರ ಕೃಪೆನ ಅವರು ನೋಡ್ತಾರ. ಇಲ್ಲ ಇನ್ನ ನಮ್ಮನ್ನ ಕೀಡು ಕೊರ್ಬೇಕು, ಇನ್ನ ನಮ್ಮ ನಾಶನ ಕೊರ್ಬೇಕಂತಲ್ಲ. ಅದೇ ರೀತಿಯಲ್ಲಿ ಇಷ್ಟೆಲ್ಲ ನಾವು ಅವ್ರ ಬಗ್ಗೆ ನಾವು ಪ್ರಾರ್ಥನೆ ಮಾಡಿ, ಅವ್ರಿಗೆ ಉಪಕಾರ ಮಾಡಿ, ಅವ್ರು ಏನ್ ಮಾಡಿದ್ರು ಕೂಡ ನಮ್ಮ ಮನಸ್ಸನ್ನ ಇಟ್ಕೊಂಡಿಲ್ದಂಗೆ ಅವ್ರು ಯಥಾರ್ಥವಾಗಿ ನಾವು ಪ್ರೀತಿ ತೋರಿಸ್ತಿದ್ರು ಕೂಡ ಅವ್ರು ನಮಗೆ ಕೀಡು ಮಾಡ್ಬೇಕಂತಾನೆ ಅವ್ರು ಪ್ರಯತ್ನ ಪಟ್ರೆ, ಇನ್ನು ದೇವ್ರ ಅವ್ರಿಗೆ ಮುಯಿ ತೀರಿಸ್ತಾನೆ, ದೇವ್ರವ್ರಿಗೆ ನ್ಯಾಯ ತೀರಿಸ್ತಾನೆ. ಆಮೇನ್.